ದ್ರೌಪದಮ್ಮನ ನೆಕ್ಲೆಸ್ಗೆ ಕನ್ನ ಹಾಕಿದ್ರ ಅಧಿಕಾರಿಗಳು. ಮುಜರಾಯಿ ಇಲಾಖೆ ಅಧಿಕಾರಿ ವಿರುದ್ಧವಾಗಿ ಆರೋಪ ಕೇಳಿಬರ್ತಾ ಇದೆ. ಧರ್ಮರಾಯಸ್ವಾಮಿ ದೇಗುಲ ಅಧ್ಯಕ್ಷ ಸತೀಶ್ ಆರೋಪ ಮಾಡ್ತಾ ಇದ್ದಾರೆ. ದ್ರೌಪದಮ್ಮನ ನೆಕ್ಲೆಸ್ಗೆ ಕನ್ನ ಹಾಕಿದ್ದಾರ ಅಧಿಕಾರಿ. ಮುಜರಾಯಿ ಇಲಾಖೆಯ ಅಧಿಕಾರಿ ವಿರುದ್ಧ ಹೀಗೊಂದು ಆರೋಪ ಕೇಳಿಬರ್ತಾ ಇದೆ. ಧರ್ಮರಾಯಸ್ವಾಮಿ ದೇಗುಲ ಅಧ್ಯಕ್ಷ ಸತೀಶ್ ಆರೋಪ ಮಾಡ್ತಿದ್ದಾರೆ. ದೇಗುಲದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಾರೆ ಸತೀಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಡವೆಗಳ ಕಳ್ಳತನ ಆಗಿದೆಯಾಗಿದ್ರೆ ದೇಗುಲದಲ್ಲಿ ಇದ್ದಂತಹ ಕೆಲ ಒಡವೆಗಳು ಕಳ್ಳತನ ಮಾಡಿದ್ದಾರಂತೆ. ಈ ಬಗ್ಗೆ ಅಧ್ಯಕ್ಷ ಸತೀಶ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಲ ಒಡವೆಗಳನ್ನ ತಂದು ಹುಂಡಿಯಲ್ಲಿ ಹಾಕಿದ್ದಾರಂತೆ. ತಿಗಳರಪೇಟೆಯ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಹಿಂಗಾಗಿದೆಯಂತೆ ನೋಡಿ. ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಧರ್ಮರಾಯಸ್ವಾಮಿ ದೇಗುಲದ ಅಧ್ಯಕ್ಷ ಸತೀಶ್. ಕಳ್ಳತನ ಆರೋಪ ತಳ್ಳಿ ಹಾಕಿದ್ದಾರೆ ಇನ್ನು ಮುಜರಾಯಿ ಇಲಾಖೆಯ ಇಒ. ನೋಡಿ, ದ್ರೌಪದಮ್ಮನ ನೆಕ್ಲೆಸ್ಗೆ ಕನ್ನ ಹಾಕಿದ್ದಾರ ಅಧಿಕಾರಿಗಳು. ಸೊ ಹೀಗೊಂದು ಪ್ರಶ್ನೆ ಅಥವಾ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಯ ವಿರುದ್ಧವಾಗಿ. ಮುಜರಾಯಿ ಇಲಾಖೆ ಅಧಿಕಾರಿ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ ಧರ್ಮರಾಯಸ್ವಾಮಿ ದೇಗುಲದ ಅಧ್ಯಕ್ಷ ಸತೀಶ್. ಇನ್ನು ಇದೇ ಸಂಬಂಧವಾಗಿ ಸತೀಶ್ ಅವರು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಏನ್ ಮಾತನಾಡ್ತಾ ಇದ್ದಾರೆ ನೋಡು. ಅವತ್ತಿದ್ದು ಒಬ್ರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ, ಅವ್ರ ಜೋಬೆಲ್ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ. ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು, ನಾನು ತಗೊಂಡ್ಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. ದೇವಸ್ಥಾನ CCTV ಫುಟೇಜ್ ಎಲ್ಲ ತಗೋಬೋದು, ಎಲ್ಲ ವಿತ್ತು ಪ್ರೂಫ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಇದು ಮೇಜರು ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಈ ಥರ ದೊಡ್ಡ ಮಟ್ಟದಲ್ಲಿ ಆಗಿದೆ. ಯಾಕೆ ಈ ಹಿಂದೂ ದೇವಸ್ಥಾನದ ಮೇಲೆ ಇಷ್ಟು ಟಾರ್ಗೆಟು? ನಾವು ಇಷ್ಟೇ ಕೇಳ್ತಾ ಇರೋದು. ಇವಾಗ ನಾವು ಕೇಳಕ್ಕೆ ಬಂದರೆ ನಮ್ಮ ಮೇಲೆ ಕೇಸ್ಗಳು ಹಾಕಿಸ್ತಾರೆ. ನೀವು ಯಾವುದಕ್ಕೂ ಬರಬಾರ್ದು ಅಂತಾರೆ, ನೀವು ಇದನ್ನೆಲ್ಲ ಕೇಳಬಾರ್ದು ಅಂತಾರೆ. ನೀವು ಕೇಳಿದ್ರೆ ನಮಗೆ ಗೊತ್ತು ಕಾನೂನು ಅಂತಾರೆ. ಯಾವ ಮಟ್ಟಕ್ಕೆ ಬಂದ್ಬಿಡ್ತು ದೇವಸ್ಥಾನ? ಯಾವ ಮಟ್ಟಕ್ಕೆ ಬಂದ್ಬಿಡ್ತು? ಕೇಳಿದ್ರೆ ತಪ್ಪ? ಒಂದು ನೋಡಿ, ಬಜೆಟಲ್ಲಿ ನಿಮಗೆಲ್ಲ ತಿಳಿದಿದೆ. ಇದು ನಿಮಗೆ ಕಂಪ್ಲೀಟ್ ವಿಡಿಯೋ ಕಳಿಸ್ತೀನಿ. ಬಜೆಟಲ್ಲಿ ನಿಮಗೆ ತಿಳಿದಿದೆ 1.5 ಕೋಟಿ ಬಜೆಟಲ್ಲಿ ಇಕ್ತಾ ಇರೋದು. ಇವ್ರ ಕಾಟ ನಮಗೆ ತಡೆಯೋಕ್ಕಾಗ್ದಿರಾ? ಹೋದ ವರ್ಷ ಹೈಕೋರ್ಟಲ್ಲಿ ಒಂದು ಮಾತು ಹೇಳಿದೆ ನಾನು, ನಮ್ಮ ಕಮಿಟಿ ಇದ್ರು ಇನ್ನೊಂದು ಕಮಿಟಿ ಮಾಡ್ತಾರೆ, ಏನಂದ್ರೆ ಅದು ಮಾಡ್ತಾರೆ, ನೀವು ಕೋರ್ಟಲ್ಲಿ ನೋಡ್ಕೊ ಹೋಗು ಅಂತಾರೆ. ಸರಿ ಆಯಿತು ಅಂತ ಹೈಕೋರ್ಟಲ್ಲಿ ನಾವು ದುಡ್ಡು ಕಾಸಿಗೆ ಹೋಗಲ್ಲ, ನಾನು ಕರ್ಗ ನಡೆಸ್ತೀನಿ ಅಂತ ಹೇಳ್ತೀನಿ. ಹೈಕೋರ್ಟ್ ಡೈರೆಕ್ಷನ್ ಹಂಗೆ ಕೊಡುತ್ತೆ, ನನ್ನ ಪರವಾಗಿ ಕೊಡುತ್ತೆ. ಕರ್ಗ ಸತೀಶ್ ನಡೆಸಲಿ, ದುಡ್ಡು ಕಾಸು ವ್ಯವಹಾರ ಅಲ್ಲ, ಇಒ ನೋಡ್ಕೊಳ್ಳಿ ಅಂತ ನವೀನ್ ಅಂತ ಇಒ ಇಡ್ತಾರೆ. ಅದಕ್ಕೆ ಮುಂಚೆ ವರ್ಷನೂ ನವೀನೇ ಮಾಡ್ತಾರೆ. 1 ಕೋಟಿ ಚಿಲ್ಲರೆ ಬಿಲ್ ಮಾಡ್ತಾರೆ. 1 ಕೋಟಿ 8 ಲಕ್ಷ ಅವ್ರು ಮುಜರಾಯಿ ಲೆಟ್ರಲ್ಲೇ, ನಾವು ಬಿಲ್ ಮಾಡೋದಲ್ಲ, ಅದು ಮುಜರಾಯಿ ಲೆಟ್ರ್ ಅವರು ಮಾಡ್ತಾರೆ. ನೋಡಿ, ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇದೆ. ಇದೆಲ್ಲ ಹೋದರೆ ಈಗ ಹೈಕೋರ್ಟ್ಗೆ ನಾನು ಹಾಕ್ಕೊಂಡಿದ್ದೀನಿ, ಮೋಸ್ಟ್ಲಿ ನಾಳೆ ನಾಳಿದ್ದು ಕೇಸ್ ಬರುತ್ತೆ. 1 ಕೋಟಿ 8 ಲಕ್ಷ ನವೀನ್ ಅನ್ನೋರು ಇಒ ಅವರು ಬಿಲ್ ಮಾಡ್ತಾರೆ. 1 ಕೋಟಿ ಕೊಡ್ತಾರೆ. ಅದು ಯಾವಾಗ? ಅಕ್ಟೋಬರಲ್ಲಿ ಕರ್ಗ ಆಗಿ 8 ತಿಂಗಳಾದಮೇಲೆ ಬರುತ್ತೆ. ಆ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀರಿ. ಇನ್ನು 8 ಲಕ್ಷ ಕೊಡಲ್ಲ. ಈ ವರ್ಷ ಅದೇ ಇಒ ಮಾಡ್ತಾರೆ. ಕರ್ಗದಲ್ಲಿ ನಮಗೆ ಯಾರ್ಯಾರು ಪಾಪ ಈ ಅಮ್ಮ ಲೈಟಿಂಗ್ಸ್ ಹಾಕೋರು, ಪ್ರತಿ ವರ್ಷ ಇವರೇ ಲೈಟಿಂಗ್ಸ್ ಹಾಕೋದು. ಪ್ರತಿ ವರ್ಷ ಕರ್ಗಕ್ಕೆ ವೀರ್ ಕುಮಾರ್ಗೆ ಹೂನಾರ ಕೊಡೋದು ಇವರೇನೆ. 5,000 ವೀರ್ ಕುಮಾರ್ ಬರ್ತಾರೆ. ಮಲ್ಲಿಗೆ ಹೂವಾರ, ನೀವು ಮಲ್ಲಿಗೆ ಹೂವಾರ ಯಾಕೆ ಹಾಕ್ತೀರಾ? ಸುಗಂಧರಾಜ ಹಾಕಿ ದುಡ್ಡು ವೆಚ್ಚ ಯಾಕೆ ಮಾಡ್ತೀರಾ ಅಂತ ಹೇಳ್ತಾರೆ. ಇವಾಗ ಹೊಸದಾಗಿ ಬಂದಿರೋ ಕೆಲ ಅಧಿಕಾರಿಗಳು, ಅವ್ರಿಗೆ ಕರ್ಗದ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ನೀವು ಮಲ್ಲಿಗೆ ಹೂವು ಯಾಕೆ ಯೂಸ್ ಮಾಡಬೇಕು, ಸುಗಂಧರಾಜ ಹಾಕಿ ಮತ್ತೊಂದು ಮಾಡಿ ಅಂಥೇಳಿ. ಕರ್ಗದಲ್ಲಿ ಪಾಪ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮಿನಿಸ್ಟ್ರು ಇವರು DCM ಸಾಹೇಬ್ರೆಲ್ಲ ಬಂದು ಹೇಳ್ತಾರೆ, ನೋಡಪ್ಪ ನೀವೇನು ಕರ್ಗ ಮಾಡ್ತಾ ಇದ್ದೀರೋ ಬ್ಯಾಂಕ್ ರಜಾ, ಕರ್ಗ ಆದಮೇಲೆ ನಿಮ್ಮ ದುಡ್ಡು ನಿಮ್ಗೆ ಸೇರುತ್ತೆ ಅಂತ. ನಾವು ಇವಾಗ ಕೊಡ್ತಾರೆ ಅಂತ ನಾನು ಇವ್ರಿಗೆಲ್ಲ ಹೇಳ್ಕೊಂಬರ್ತೀನಿ, ಬಿಡಿ ಎಲ್ಲೋಗುತ್ತೆ, ಬಜೆಟಲ್ಲಿ ದುಡ್ಡಿದೆ ಅಂತ. ಇವಾಗಲೂ ಬಜೆಟಲ್ಲಿ 1 ಕೋಟಿ 10 ಲಕ್ಷ ಅಲ್ಲೇ ಇದೆ. ಇನ್ನೊಂದು ಡಾಕ್ಯುಮೆಂಟ್ಸ್ ತರಿಸ್ಕೊಳ್ತೀನಿ, ನನಗೆ ಅದು ತರಿಸ್ಕೊಂಡಿದ್ದೆ. 1 ನಿಮಿಷ ನಾನು ಬೇವ್ತ್ಕೊಂಡ್ಬಿಟ್ಟೆ. 6 ಜನ ಅಧಿಕಾರಿಗಳನ್ನ ರೆಡಿ ಮಾಡಿ 40 ಲಕ್ಷದಲ್ಲಿ ವಿಜೃಂಭಣೆ ಕರ್ಗ ಮಾಡಿದ್ದೀರಿ ಅಂತ ಡಾಕ್ಯುಮೆಂಟ್ಸು ಸೃಷ್ಟಿ ಮಾಡಿದ್ದಾರೆ ಈ ಮುಜರಾಯಿ ಅವರು ಪಾಪ. ಆದರೆ ಈ 40 ಲಕ್ಷದಲ್ಲಿ ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಕರ್ಗ ಮಾಡಿದವ್ರಿಗೆ ಯಾರು ಲೈಟಿಂಗ್ಸ್ ಹಾಕಿದ್ರೋ, ನೀವು ನನ್ನೇನು ಕೇಳ್ತೀರಾ? ಟೆಂಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಟೆಂಡರ್ ಅವ್ರನ್ನ ಕೇಳಿ ಅಂತಾರೆ. ಪಾಪ ಲೈಟಿಂಗ್ಸ್ ಹಾಕಿರೋದು ಈ ಅಮ್ಮ, ಇನ್ನೊಬ್ಬ ಯಾರೋ ನಾನು ಲೈಟಿಂಗ್ಸ್ ಹಾಕಿದೆ ಅಂತಾರೆ. ಪ್ರತಿ ವರ್ಷ ಈ ಅಮ್ಮ ನಾನು ಇವಾಗ ನೀವು ದುಡ್ಡು ಕೊಟ್ಟಿನಾರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ. ಎಲ್ಲಿ ಯಾವ ಮಟ್ಟಕ್ಕೆ ಹೋಯ್ತಿದ್ದು? ಮತ್ತು ಹೂನಾರ ಕೊಡ್ತಾರೆ ಇವ್ರು ಹೇಳ್ತಾರೆ ಚಕ್ಕಲ್ಲೇ ಎಲ್ಲ ಮಾಡಬೇಕು ಅಂತ. ಇವ್ರನ್ನ ಕರೆದು 8 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ ಮುಜರಾಯಿ ಅವರು. 8 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ಇದನ್ನ ಎಲ್ಲೂ ಹೇಳ್ಬೇಡಿ, ಇವ್ರದ್ದು 29 ಲಕ್ಷ ಬಿಲ್ಲು, ಮಲ್ಲಿಗೆ ಹೂವು ಹಾರ ಮತ್ತೆ ಈ ಆರತಿ ದೀಪ ಎಲ್ಲ ಕೊಟ್ಟಿರೋದು ಇವ್ರದ್ದು ಬಿಲ್ ಇಲ್ಲಿದೆ.
ಇವ್ರಿಗೆ 8 ಲಕ್ಷ ಕೊಟ್ಬಿಟ್ಟು ನಾನು ದುಡ್ಡು ಕೊಟ್ಟೆ ಅಂತ ಹೇಳ್ಬೇಡಿ, ನೀವು ಇಟ್ಕೊಳ್ಳಿ, ನೀವು ಇದನ್ನ ಇಟ್ಕೊಳ್ಳಿ ಆಮೇಲೆ ಹೇಳ್ತೀನಿ ಅಂತಾರೆ. ಇನ್ನು 8 ಲಕ್ಷ ಕೊಟ್ಟು ಇನ್ನು 32 ಲಕ್ಷನ ಅಧಿಕಾರಿಗಳು ತಿಂದಿದ್ದಾರೆ. ಇದು ಭಾರಿ ಏನಂದ್ರೆ